Hello everyone, welcome back to my channel. In this video, we are going to solve the problems by using distance formula. ಸೊ ಈ ಡಿಸ್ಟೆನ್ಸ್ ಫಾರ್ಮುಲಾನ ನಾವು ಯಾವುದೇ 2 ಪಾಯಿಂಟ್ಸ್ ನಡುವೆ ಇರುವಂತಹ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ನಿಮಗೆ 2 ಪಾಯಿಂಟ್ಸ್ದು ಕೋಆರ್ಡಿನೇಟ್ಸ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಇಫ್ ವಿ ಕನ್ಸಿಡರ್ 2 ಪಾಯಿಂಟ್ಸ್ ಎ ಆ್ಯಂಡ್ ಬಿ, ಸೊ ಹಿಯರ್ one point as A and another point as B. So if we consider 2 points A and B, so ಇಲ್ಲಿ Aದು ಕೋಆರ್ಡಿನೇಟ್ಸ್ನ ನಾವು ಹೇಗೆ ಬರಿತೀವಿ, x1, y1. ಸೊ ನಾವು ಕೋಆರ್ಡಿನೇಟ್ಸ್ನ ಯಾವಾಗಲೂ ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ, x, y ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಫಸ್ಟ್ ಪಾಯಿಂಟ್ದು ಕೋಆರ್ಡಿನೇಟ್ ಏನಾಗುತ್ತೆ, x1, y2. ಅದೇ ರೀತಿ ಅನದರ್ ಪಾಯಿಂಟ್ದು ಕೋಆರ್ಡಿನೇಟ್ಸ್ ಏನಾಗುತ್ತೆ ನಮಗೆ x2, y2. ಸೊ ಇಲ್ಲೇನು ಮಾಡ್ತೀವಿ ನಾವು, ಈ ಎ ಮತ್ತು ಬಿ ಈ ಎರಡೂ ಪಾಯಿಂಟ್ಸ್ ನಡುವೆ ಇರುವಂತಹ ಡಿಸ್ಟೆನ್ಸ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಬೈ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ನಾವಿಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಈ ಎ ಮತ್ತು ಬಿದು ನಾವೇನು ಮಾಡ್ತೀವಿ, ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಹೇಗೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ನಾವು ಎನಿ 2 ಪಾಯಿಂಟ್ಸ್ ನಡುವೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಇಲ್ಲಿ ನಾವು ಈ ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡಬೇಕು ಅಂತ ಹೇಳಿದೆ. ಸೊ ಹಾಗಿದ್ರೆ ಫಸ್ಟ್ ನಾವು ಡಿಸ್ಟೆನ್ಸ್ ಫಾರ್ಮುಲಾನ ಫಸ್ಟ್ ಕಲಿಯೋಣ. ಇಲ್ಲಿ ನೋಡಿ, ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ನಿಮಗೆ 2 ಫಾರ್ಮುಲಾಸ್ ಬರುತ್ತೆ. ಫಸ್ಟ್ ಒನ್ ಏನಿದೆ, ಡಿಸ್ಟೆನ್ಸ್ ಫ್ರಮ್ ದಿ ಆರಿಜಿನ್. ಸೊ ನಮಗೆ ಆರಿಜಿನಿಂದ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದರೆ, ಆರಿಜಿನ್ ಅಂದ್ರೇನು, ನಮಗೆ ಇಲ್ಲಿ ಎಕ್ಸ್ ಮತ್ತು ವೈ ಸೊ ಎರಡೂ ಜಾಯ್ನ್ ಆಗುತ್ತಲ್ಲ, ಆ ಒಂದು ಪಾಯಿಂಟಿಗೆ ನಾವೇನಂತ ಕರಿತೀವಿ, ಆರಿಜಿನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಆರಿಜಿನಲ್ಲಿ ನಮಗೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಏನಾಗಿರುತ್ತೆ, 0, 0 ಆಗಿರುತ್ತೆ. ಸೊ ಈ ರೀತಿ ಇದ್ದಾಗ ನಾವು ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ದಟ್ ಈಸ್ D = ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇದು ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀವಿ ನಾವು, ಡಿಸ್ಟೆನ್ಸ್ ಫ್ರಮ್ ದಿ ಆರಿಜಿನ್. ಅದೇ ರೀತಿ ಸೆಕೆಂಡ್ ಫಾರ್ಮುಲಾ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಕೊಟ್ಟಾಗ ನಾವು ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ದಟ್ ಈಸ್ D = ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಸೊ ಈ ಎರಡು ಫಾರ್ಮುಲಾಸ್ನ ನಾವು ಯೂಸ್ ಮಾಡಿಬಿಟ್ಟು 2 ಪಾಯಿಂಟ್ಸ್ ನಡುವೆ ಇರುವಂತಹ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಪ್ರಾಬ್ಲಮ್ಸ್ ಯಾವ ರೀತಿ ಮಾಡೋದು ಅಂತ ಹೇಳಿ ಎಕ್ಸಾಂಪಲ್ಸ್ ನೋಡೋದಾದರೆ, ಫಸ್ಟ್ ಯಾವ ರೀತಿ ಕೇಳ್ತಾರೆ ನಿಮಗೆ ಅಂತ ಹೇಳಿದ್ರೆ, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕೋಆರ್ಡಿನೇಟ್ಸ್ ಎ ಆಫ್ 2, 3 ಆ್ಯಂಡ್ ಬಿ ಆಫ್ 10, -3. ಸೊ ಇಲ್ಲಿ ನಮಗೆ 2 ಕೋಆರ್ಡಿನೇಟ್ಸ್ ಅಂದರೂ ಕೂಡ ಅಷ್ಟೇ, ಪಾಯಿಂಟ್ಸ್ ಅಂದರೂ ಕೂಡ ಅಷ್ಟೇ. ಸೊ 2 ಕೋಆರ್ಡಿನೇಟ್ಸ್ ಏನಿದೆ ನಮಗೆ ಎ ಆ್ಯಂಡ್ ಬಿ, 2 ಪಾಯಿಂಟ್ಸು ಎ ಆ್ಯಂಡ್ ಬಿ. ಸೊ ಈ ಎರಡೂ ಪಾಯಿಂಟ್ಸ್ದು ಕೋಆರ್ಡಿನೇಟ್ಸ್ ಏನಾಗಿದೆ, 2, 3 ಆ್ಯಂಡ್ 10, -3. ಈ ಎರಡು ಪಾಯಿಂಟ್ಸ್ ನಡುವೆ ಇರುವಂತಹ ಡಿಸ್ಟೆನ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಸೊಲ್ಯೂಷನ್, ಇಲ್ಲಿ ನಮಗೆ ಗಿವನ್ ಏನಾಗುತ್ತೆ, ಗಿವನ್ ಸೊ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಲ್ವಾ, ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ತೀವಿ. ಎ ಆಫ್ 2, 3 ಫಸ್ಟ್ ಪಾಯಿಂಟ್ ಆ್ಯಂಡ್ ಬಿ ಆಫ್ 10, -3. ಸೊ ದೀಸ್ 2 ಪಾಯಿಂಟ್ಸ್ನ ಬರ್ಕೊಂಡು, ಸೊ ಇಲ್ಲಿ ಫಸ್ಟ್ ಪಾಯಿಂಟ್ದು ಕೋಆರ್ಡಿನೇಟ್ಸ್ ಏನಾಗುತ್ತೆ ನಮಗೆ, x1, y1 ಆಗುತ್ತೆ. ಸೊ ಇಲ್ಲಿ x1 = 2, y1 = 3. ಸಿಮಿಲರ್ಲಿ ಆ್ಯಂಡ್ ಇಲ್ಲಿ ಸೆಕೆಂಡ್ ಪಾಯಿಂಟ್ದು ಕೋಆರ್ಡಿನೇಟ್ಸ್ ಏನಾಗುತ್ತೆ ನಮಗೆ, x2, y2. ಸೊ x2 = 10 ಆ್ಯಂಡ್ y2 = -3. ಸೊ ಈ ಒಂದು ಗಿವನ್ನ ನಾವು ಫಸ್ಟ್ ಬರ್ಕೊಳ್ತೀವಿ. ಸೊ ಇದಾದಮೇಲೆ ನಾವೇನು ಮಾಡ್ತೀವಿ, ವಿ ಯೂಸ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ, D = ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ದಿಸ್ ಈಸ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಇವಾಗ ಈ ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ನಾವು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. D ಹಾಗೆ ಬರೀತೀವಿ, ಸ್ಕ್ವೇರ್ ರೂಟ್ ಆಫ್ x2 value is 10 minus x1 value is 2 whole square plus y2 value is -3 minus y1 value is 3 whole square. ಸೊ ಇವಾಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಸಿಂಪ್ಲಿಫೈ ಮಾಡ್ತಾ ಹೋಗೋಣ.
ಸೊ ಇಲ್ಲಿ ಸ್ಕ್ವೇರ್ ರೂಟ್ನ ನಾವು ಲಾಸ್ಟಿಗೆ ಸಿಂಪ್ಲಿಫೈ ಮಾಡ್ತೀವಿ, ಅದನ್ನು ಹಾಗೆ ಬರ್ಕೊಳ್ಳೋಣ. ಇಲ್ಲಿ ಫಸ್ಟು ಬ್ರ್ಯಾಕೆಟಲ್ಲಿ ಇದನ್ನು ಸಿಂಪ್ಲಿಫೈ ಮಾಡೋಣ. 10 - 2 ಅಂತ ಹೇಳಿದ್ರೆ ಏನಾಗುತ್ತೆ 8 ಸ್ಕ್ವೇರ್ನ ಹಾಗೆ ಬರೆಯೋಣ, ಪ್ಲಸ್ -3 ಏನಾಗುತ್ತೆ ನಮಗೆ -6. ಸೊ ಇಲ್ಲಿ ಏನಿದೆ ಮೈನಸ್ ಇದೆ, ಸೊ ಇಲ್ಲಿ ಆ್ಯಡ್ ಮಾಡ್ತೀವಿ. 3 + 3 6 ಆಗುತ್ತೆ, ಮೈನಸ್ ಸೈನ್ನ ಹಾಗೆ ಬರೀತೀವಿ, -6 ಹೋಲ್ ಸ್ಕ್ವೇರ್. ಅಗೇನ್ ಸ್ಕ್ವೇರ್ ರೂಟ್ ಆಫ್ 8 ಸ್ಕ್ವೇರ್ ಅಂತ ಹೇಳಿದ್ರೆ ಎಷ್ಟು 64. 8 ಸ್ಕ್ವೇರ್ನ ನಾವು ಹೇಗೆ ಸಿಂಪ್ಲಿಫೈ ಮಾಡ್ತೀವಿ 8 × 8. ಸೊ ಸ್ಕ್ವೇರ್ ಅಂದರೆ ಏನು ಮಾಡಬೇಕು, ಈ ನಂಬರ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 8 × 8 ಈಸ್ 64 ಪ್ಲಸ್ -6 ಸ್ಕ್ವೇರ್ ಅಂತ ಹೇಳಿದ್ರೆ ಏನಾಗುತ್ತೆ -6 × -6. ಸೊ ಅಗೇನ್ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ 6 6 36. ಸೊ 64 ಪ್ಲಸ್ 36 ಆಯಿತು. ನೆಕ್ಸ್ಟ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 64 + 36 ಅಂದರೆ ಎಷ್ಟು 100. ಸೊ ಸ್ಕ್ವೇರ್ ರೂಟ್ ಆಫ್ 100 ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 10. ಸೊ ಡಿ ಈಸ್ ಈಕ್ವಲ್ಸ್ ಟು ಏನಾಯಿತು 10 ಯೂನಿಟ್ಸ್. ಸೊ ಲಾಸ್ಟಿಗೆ ನಾವು ಈ ರೀತಿ ಬರಿತೀವಿ, ಡಿ ಈಸ್ ಈಕ್ವಲ್ಸ್ ಟು 10 ಯೂನಿಟ್ಸ್. ಸೊ ಇಲ್ಲಿ ನೀವೇನು ಮಾಡೋ ಆಗಿಲ್ಲ, ಜಸ್ಟ್ ವ್ಯಾಲ್ಯೂಸ್ನ ಫಸ್ಟ್ ನೋಡ್ಕೊಳ್ತೀರಾ, ಕೋಆರ್ಡಿನೇಟ್ಸ್ ಏನಿದೆ ಅದನ್ನ ನೋಡಿಕೊಂಡು ಇಲ್ಲಿ x1 y1 x2 y2 ವ್ಯಾಲ್ಯೂಸ್ನ ಬರ್ಕೊಂಡು ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಸೊ ಇದು ಡಿಸ್ಟೆನ್ಸ್ ಫಾರ್ಮುಲಾದು ಫಸ್ಟ್ ಟೈಪ್ ಆಫ್ ಪ್ರಾಬ್ಲಮ್. ಸೊ ಇದೇ ರೀತಿ ನಾನಿಲ್ಲಿ ನಿಮಗೆ ಕೆಲವೊಂದು ಪ್ರಾಬ್ಲಮ್ಸ್ನ ನಿಮಗೆ ಮಾಡಲಿಕ್ಕೆ ಕೊಟ್ಟಿದ್ದೀನಿ. ಸೊ ಇಲ್ಲಿ 5 ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ. ಫಸ್ಟ್ ಒನ್ ಏನಿದೆ, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫಾಲೋವಿಂಗ್ ಪಾಯಿಂಟ್ಸ್ 2, 3 ಆ್ಯಂಡ್ 6, 6. ಸೊ ಇದ್ರದ್ದು ಆನ್ಸರ್ ಬಂದುಬಿಟ್ಟು 5 ಯೂನಿಟ್ಸ್ ಆಗುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ ಒನ್ 2, 5 ಆ್ಯಂಡ್ -3, -7. ಸೊ ಇದ್ರದ್ದು ಆನ್ಸರು -13. ಥರ್ಡ್ ಪಾಯಿಂಟ್ 8, 3 ಆ್ಯಂಡ್ 8, -7. ಸೊ ಇದ್ರದ್ದು ಆನ್ಸರ್ ಎಷ್ಟಾಗುತ್ತೆ 10. ಅದೇ ರೀತಿ 2, 8 ಆ್ಯಂಡ್ 6, 8 ಆನ್ಸರ್ ಬಂದುಬಿಟ್ಟು 4. ಫಿಫ್ತ್ ಒನ್ 3, 9 ಆ್ಯಂಡ್ 18, 18. ಸೊ ಇದ್ರದ್ದು ಆನ್ಸರು 15. ಸೊ ಈ 5 ಪ್ರಾಬ್ಲಮ್ಸ್ನ ನೀವೇ ಓನಾಗಿ ಟ್ರೈ ಮಾಡಿ, ಸೊ ಆನ್ಸರ್ಸು ಸೇಮ್ ಬರುತ್ತಾ ಅಂತ ಹೇಳಿ ಚೆಕ್ ಮಾಡಿ. ಸೊ ಇವಾಗ ನಾವು ನೆಕ್ಸ್ಟ್ ಟೈಪ್ ಆಫ್ ಪ್ರಾಬ್ಲಮಿಗೆ ಹೋಗೋಣ. ಸೊ ಯಾವ ರೀತಿ ಇದೆ, ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ P ಆಫ್ 3, -4 ಫ್ರಮ್ ದಿ ಆರಿಜಿನ್. ಫ್ರಮ್ ದಿ ಆರಿಜಿನ್ ಅಂತ ಹೇಳಿದರೆ ನಾವು ಏನು ಮಾಡ್ತೀವಿ, ಸೊ ಇವಾಗ ಇಲ್ಲೊಂದು ಪಾಯಿಂಟ್ P ಇದೆ ಅಂತ ಹೇಳಿದರೆ ನಾವು ಆರಿಜಿನ್ ಈ ಒಂದು ಪಾಯಿಂಟಿಂದ ಏನು ಮಾಡಬೇಕು ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಆರಿಜಿನ್ ಅಂತ ಅಂದರೆ ಹೇಳಿದರೆ ಏನಾಗುತ್ತೆ ನಮಗೆ 0, 0 1 ಪಾಯಿಂಟು 0, 0 ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ಇಲ್ಲಿ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ, ಡಿ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ x² + y² ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ರಿ ಸೊಲ್ಯೂಷನ್ ಏನಾಗುತ್ತೆ ನಮಗೆ P ಆಫ್ 3, -4 ಇಟ್ ಈಸ್ ಗಿವನ್. ಸೊ ಇಲ್ಲಿ x ವ್ಯಾಲ್ಯೂ ಏನಾಗುತ್ತೆ ನಮಗೆ 3, y ವ್ಯಾಲ್ಯೂ -4. ಸೊ ಇಲ್ಲಿ ನಮಗೆ ಒಂದೇ ಕೋಆರ್ಡಿನೇಟ್ಸ್ ಇರೋದ್ರಿಂದ x ಮತ್ತು y ಅಂತ ತೊಗೊಳ್ತೀವಿ. ನಮಗೆ 2 ಅಥವಾ 2ಗಿಂತ ಜಾಸ್ತಿ 3 or 4 ಬಂತು ಅಂದರೆ ಇಲ್ಲಿ ನಾವು x1 y1 x2 y2 x3 y3 ಅಂತ ಹೇಳಿ ನಾವು ಕೋಆರ್ಡಿನೇಟ್ಸ್ನ ನೇಮಿಂಗ್ ಮಾಡ್ತಾ ಹೋಗ್ತೀವಿ. ಒಂದೇ ಕೋಆರ್ಡಿನೇಟ್ ಇತ್ತು ಅಂತ ಹೇಳಿದ್ರೆ x ಮತ್ತು y ಅಂತ ಅಷ್ಟೇ ನಾವು ಇಲ್ಲಿ ನೇಮಿಂಗ್ ಮಾಡ್ತೀವಿ. ಸೊ ಇಲ್ಲಿ x ವ್ಯಾಲ್ಯೂ 3 ಆಯಿತು, y ವ್ಯಾಲ್ಯೂ -4. ಇವಾಗ ಡಿಸ್ಟೆನ್ಸ್ ಫಾರ್ಮುಲಾ ಫ್ರಮ್ ದಿ ಆರಿಜಿನ್ ಹಾಕ್ಕೊಳ್ತೀವಿ. ಸೊ ಡಿ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ x² + y². ಡಿ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ x² + y². ಸೊ ಡಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ x ಅಂತ ಹೇಳಿದ್ರೆ ಏನಾಗುತ್ತೆ ನಮಗೆ 3² ಪ್ಲಸ್ y ಈಸ್ -4 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ವ್ಯಾಲ್ಯೂಸ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಡಿ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 3² ಅಂತ ಹೇಳಿದ್ರೆ 9 ಪ್ಲಸ್ -4² ಅಂತ ಹೇಳಿದ್ರೆ 4 4s 16 ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 16 + 9. ಸೊ ಇಲ್ಲಿ 16 + 9 ಏನಾಗುತ್ತೆ ನಮಗೆ 25. ಡಿ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 25. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 25 ವ್ಯಾಲ್ಯೂ ಎಷ್ಟು 5 ಯೂನಿಟ್ಸ್. ಆನ್ಸರ್ ಎಷ್ಟು ಬಂತು ನಮಗೆ 5 ಯೂನಿಟ್ಸ್. ಡಿ ಈಸ್ ಈಕ್ವಲ್ಸ್ ಟು 5 ಯೂನಿಟ್ಸ್. ಸೊ ಇಲ್ಲಿ ನಿಮಗೆ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಅಂತ ಕೇಳಿದ್ರೆ ದಟ್ ವಿಲ್ ಬಿ ಫಾರ್ 2 ಮಾರ್ಕ್. ಅದೇ ಡಿಸ್ಟೆನ್ಸ್ ಫ್ರಮ್ ದಿ ಆರಿಜಿನ್ ಅಂತ ಹೇಳಿ ಕ್ವಶನ್ ಬಂತು ಅಂತ ಹೇಳಿದ್ರೆ ದಟ್ ವಿಲ್ ಬಿ ಫಾರ್ 1 ಮಾರ್ಕ್. ಸೊ ಈ ಎರಡು ಟೈಪ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಐದರ್ 2 ಮಾರ್ಕ್ಸಿಗಾದರೂ ಕವರ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ 1 ಮಾರ್ಕ್ಸಿಗಾದರೂ ಕವರ್ ಆಗುತ್ತೆ. ಸೊ ಇಲ್ಲಿ
ಇದೇ ರೀತಿ ನಾನು ಇನ್ನೂ 5 ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ. ಸೊ ಏನಿದೆ, ಫೈಂಡ್ ದ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಟು ದ ಫಾಲೋಯಿಂಗ್ ಪಾಯಿಂಟ್ಸ್. ಸೊ ಇಲ್ಲಿ ಫಾಲೋಯಿಂಗ್ ಪಾಯಿಂಟ್ಸ್ ಏನಿದೆ 5 ಪಾಯಿಂಟ್ಸ್ ಇದೆ. ಈ 5 ಪಾಯಿಂಟ್ಸಿಗೂ ಆರಿಜಿನಿಂದ ನೀವು ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಒನ್ನು 6,8. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 10. ನೆಕ್ಸ್ಟು 12,5. ಸೊ ಇದಕ್ಕೆ ಆನ್ಸರು 13. ಅದೇ ರೀತಿ 18,15. ಸೊ ಇದಕ್ಕೆ ಆನ್ಸರು 17. 12,9. ಇದಕ್ಕೆ ಆನ್ಸರು 15. ಅದೇ ರೀತಿ 7,24. ಆನ್ಸರು 15. ಸೊ ಈ 5 ಪ್ರಾಬ್ಲಮ್ಸ್ನೂ ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಸೇಮ್ ಆನ್ಸರ್ ಬರುತ್ತಾ ಅಂತ ಹೇಳಿ ಚೆಕ್ ಮಾಡಿ. ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ವಿಡಿಯೋ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.